ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹರವದಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗ್ರಾಮ ಘಟಕದ ಉದ್ಘಾಟನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಪ್ರಶಾಂತ್ ಸಾಗರ್ ಸ್ವಾಮೀಜಿ ಹಿರೇಮಠ್ ಕೂಡ್ಲಿಗಿ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಹುಚ್ಚವನಹಳ್ಳಿ ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾನಾಕಟ್ಟೆ ತಿಪ್ಪೇಸ್ವಾಮಿ, ಕಾನಹೊಸಳ್ಳಿ ಹೋಬಳಿ ಅಧ್ಯಕ್ಷರಾದ ಜೆ ಮಾರಪ್ಪ ಸೇರಿದಂತೆ ಹರವದಿ ಗ್ರಾಮದ ಅನೇಕ ರೈತ ಮುಖಂಡರು ಭಾಗವಹಿಸಿದ್ರು. ಈ ವೇಳೆ ಸಂಘಟನೆಯ ಗ್ರಾಮ ಘಟಕಕ್ಕೆ ಎಂ ವೀರಭದ್ರಪ್ಪ ಅವರನ್ನ ಅಧ್ಯಕ್ಷರಾಗಿ, ಕೆ ಮಂಜುನಾಥ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು, ರೈತರ ಹಕ್ಕುಗಳ ರಕ್ಷಣೆ, ಬೆಳೆ, ನೀರಾವರಿ ಸಮಸ್ಯೆ ಮತ್ತು ಸರ್ಕಾರದ ಯೋಜನೆಗಳು ರೈತರಿಗೆ ತಲುಪುವಂತೆ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಹರವದಿ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಟ್ಟರು. ವರದಿ ಎಂ ಶಿಶಿನಾಳ ಶರೀಫ್, ಕನಕ ಟಿವಿ, ವಿಜಯನಗರ. ಇಂತಹ ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ರಾಣಿ ಪಕ್ಷಿಗಳು ಬದುಕಲಿ ಅನ್ನುವಂತಹ ಒಂದು ಶಕ್ತಿ ಬಹಳ ಇದನ್ನಿಸ್ತು. ಕನಿಷ್ಠ ಪಕ್ಷ ಒಂದು ಇವತ್ತು ಶ್ರಮಕ್ಕೆ ಬೆಲೆನೇ ಇಲ್ಲ ನೋಡ್ರಿ. ನೀವು ಭೂಮಿ ತಾಯಿಗೆ ಜನಪದ ಸಾಹಿತ್ಯದಲ್ಲಿ ಇದೆ, ಬೆಳಗಾನೆ ಎದ್ದು ಯಾರಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯಾಳ ಭೂತಾಯಿ ಎದ್ದೊಂದುಗಳಿಗೆ ನೆನೆದಾನ ಅಂತ. ಎಳ್ಳು ಜೀರಿಗೆ, ಎಳ್ಳು ಬೆಳೀತರ್ತಕ್ಕಂಥದ್ದು ಎಳ್ಳು ಮತ್ತು ಜೀರಿಗೆ ಕೊಡ್ತಕ್ಕಂಥ ತಾಯಿ, ಭೂಮಿ ತಾಯಿ ನೆನೆತಾನ ಅಂತ ಹೇಳಿ ಜನಪದ ಸಾಹಿತ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ರೈತರು, ನೀವೇನೇ ಒಗ್ಗಟ್ಟಾಗಿ, ಏನು ರಾಜಕೀಯ ಒಂದ್ ಕಡೆ ಇರಲಿ, ಆದರೂ ಬಹಳ ನೋವು ಅನ್ಸೋದೇನಂದ್ರೆ ರೈತರಿಗೆ ಸರಿಯಾಗಿರ್ತಕ್ಕಂತಹ ಬೆಂಬಲ ಬೆಲೆಯನ್ನ ಒಂದು ಸರ್ಕಾರಕ್ಕೆ ಕೊಡಕ್ಕಾಗಲಿಲ್ಲ ಅಂದ್ರೆ ನಾಚಿಕೆಗೇಡು ಸಂಗತಿ ಇದು. ಅದಕ್ಕೆ ನಾವೆಲ್ಲರೂ ಕೂಡ ಏನಾಗಬೇಕು ಅಂತಂದ್ರೆ ಒಗ್ಗಟ್ಟಾಗ್ರಿ, ಪ್ರತಿಭಟನೆ ಮಾಡ್ರಿ, ನಿಮ್ಮ ನ್ಯಾಯವನ್ನು ಸರ್ಕಾರಕ್ಕೆ ಕೇಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದರೂ, ಎಂಥದೇ ಕಾರ್ಯಕ್ರಮಗಳು ನಡೆದರೂ ಕೂಡ ನಮ್ಮ ಮೇಲಿನ ಪ್ರೀತಿ ಗೌರವಕ್ಕೆ ನೀವೆಲ್ಲರೂ ಕೂಡ ನನ್ನನ್ನು ಇಲ್ಲಿ ಕರೆಸಿದ್ದೀರಿ. ನಾನು ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ರೂ ಸಹ ನಮ್ಮ ಈರಣ್ಣರ ಮತ್ತು ಎಲ್ಲ ಗ್ರಾಮಸ್ಥರೆಲ್ಲ ಬಂದು ಕೇಳ್ಕೊಂಡಿದ್ರಿಂದ ನಾನು ಈ ಗ್ರಾಮಕ್ಕೆ ಬಂದೆ ಅನ್ನುವಂಥ ಮಾತು ಹೇಳ್ತಾ, ನೀವು ಯಾವುದೇ ಒಂದು ಹೋರಾಟ ಮಾಡ್ರಿ, ಯಾವತ್ತೇ ನೀವು ಹೋರಾಟಕ್ಕೆ ಕರೀರಿ, ನಾನು ನಿಮ್ಮ ಜೊತೆಗಿದ್ದು ನಿಮ್ಮ ಮುಂಚೆ ಬಂದು ನಾನು ನಿಮ್ಮ ಹೋರಾಟದಲ್ಲಿ ನಾನು ಕೈ ಜೋಡಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ನಮ್ಮ ಗ್ರಾಮಕ್ಕೆ ನಮ್ಮ ಮಂಜುನಾಥ್ ಸರ್ ಅವರು ಪಾಪ ಅವ್ರಿಗೆ ಅಷ್ಟು ಕಾರ್ಯದ ಒತ್ತಡ ಇದ್ರೂ ಕೂಡ ಒಂದು ಹಳ್ಳಿ ಇದು ಹರವದಿ ಅನ್ನುವಂಥ ಒಂದು ಹಳ್ಳಿಗೆ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದಾರಂದ್ರೆ ಇನ್ನು ಮುಂದೆ ರೈತರ ಕಷ್ಟ ಎಲ್ಲ ನಿವಾರಣೆ ಆಗಿ ಒಳ್ಳೆ ಕಾಲ ಬರ್ತದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಅವರಿಗೆ ಭಗವಂತ ರೈತರ ಪರವಾಗಿ ತಮ್ಮ ಜೀವನವನ್ನೇ ಅವರು ಮುಡಿಪಾಗಿಟ್ಟಿದ್ದಾರೆ.
ನಾನು ಬಹಳ ಸರಿ ಕೇಳ್ಪಟ್ಟಿದ್ದೀನಿ. ಅವರು ಇನ್ನೂ ರೈತರಿಗಾಗಿ ತಮ್ಮ ಬದುಕು, ತಮ್ಮ ಸಂಕಲ್ಪ ಶಕ್ತಿಯಿಂದ ರೈತರಿಗೆ ಒಂದು ಆಗುವಂತ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನು ಕೊಡುವಂತಹ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡಲಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ನಾನು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನೊಂದೆರಡು ಮಾತುಗಳನ್ನು ಆಡಿ ನಿಮ್ಮೆಲ್ಲರಿಗೂ ಕೂಡ, ಬಹಳಷ್ಟು ಜನರ ಹೆಸರು ಬರ್ತಾ ಇಲ್ಲ, ಬಹಳ ಕೆಲಸ ಮಾಡ್ಯಾರ ಪಾಪ. ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನೆರಡು ಮಾತು ವಿರಾಮ ಕೊಡ್ತೀನಿ. ಶೋಭ.